ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ DSP ವ್ಲಾಗ್ಸ್. ನಾನು ಸುಷ್ಮಿತಾ. ಫ್ರೆಂಡ್ಸ್, ನಾನಿವತ್ತು ಶನಿವಾರ ಮಾರ್ನಿಂಗಿಂದನೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಪಾಪು ಇನ್ನೂ ಮಲ್ಕೊಂಡಿದ್ದಾನೆ. ಟೈಮ್ ಆಲ್ಮೋಸ್ಟ್ 6:30 ಆಗ್ತಾ ಬಂದಿದೆ. ಸರಿ, ಅವ್ನು ಮಲಗಿದ್ದಾಗಲೇ ಕೆಲಸ ಶುರು ಮಾಡ್ಕೋಬೇಡ ಅಂತೇಳಿ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ನಾನು ಒಂದು ಸ್ವಿಂಗ್ ಒಳಗಡೆ ಎತ್ತಿಟ್ಟಿದ್ದೆ, ಅದನ್ನು ತೊಗೊಬಂದು ಹಾಗೆ ಹ್ಯಾಂಗ್ ಮಾಡ್ತಾಯಿದ್ದೀನಿ. ತೊಗೊಬಂದ್ವಿ ಅಷ್ಟೇ. ಪಾಪು ಜಾಸ್ತಿ ಇದ್ರಲ್ಲಿ ಕೂತ್ಕೋತಾನೇ ಇಲ್ಲ, ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಅವ್ನು ಯಾವಾಗ ಕೂತ್ಕೋತಾನೆ ಆವಾಗಲೇ ಕೂರಿಸ್ತಿ ಆಟ ಆಡಿಸ್ತಿರ್ತೀನಿ. ಸೊ ಬೇಗ ಬೇಗ ಬಾಗಿಲೆಲ್ಲ ತೊಳ್ಕೊಬೇಡ ಅಂತೇಳಿ ಬಾಗಿಲೆಲ್ಲ ತೊಳ್ಕೊತಾ ಇದ್ದೆ. ಇವತ್ತು ಶನಿವಾರ ಅಲ್ವಾ, ಸೊ ವಾರ ಕೂಡ ಮಾಡಬೇಕಿತ್ತು. ಬೇಗ ಬೇಗ ಇವರಿದ್ದಾಗಲೇ ಎಲ್ಲ ಕೆಲಸ ಮಾಡ್ಕೋಬೇಡ ಅಂತೇಳಿ ಶುರು ಮಾಡ್ಕೊಂಡಿದ್ದೀನಿ. ನೋಡಬೇಕು, ಇವ್ರು ಹೋಗೋಷ್ಟೆಲ್ಲ ಕೆಲಸ ಮುಗಿದ್ರೆ ಬೆಳಗ್ಗೆನೇ ಪೂಜೆ ಮಾಡ್ಕೋತೀನಿ, ಇಲ್ಲಾಂದರೆ ಸಂಜೆ ಅವ್ರು ಬಂದಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹೇಗಾಗುತ್ತೆ ಹಾಗೆ ಮಾಡ್ಕೋಬೇಕು. ಪಾಪು ಇರೋದ್ರಿಂದ ಇದೇ ಥರ ಹೋಗುತ್ತೆ ದಿನ ಅಂತ ನನಗೆ ಹೇಳೋಕ್ಕಾಗೋದಿಲ್ಲ. ಸೊ ಬೇಗ ಬೇಗ ಬಾಗಿಲೆಲ್ಲ ತೊಳ್ಕೊಬಿಡೋಣ ಅಂತೇಳಿ ತೊಳ್ಕೊತಾ ಇದೆ. ನನ್ನ ಮಗ 1 hour ಅಷ್ಟು ಮಲ್ಕೋತಾನೆ ಅಷ್ಟೇ. ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸಗಳು ಮಾಡ್ಕೊಬಿಡ್ಬೇಕು ನಾನು. ಆಮೇಲೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಇವತ್ತು ಡೇಟ್ ಕೂಡ 21 ಅಲ್ವಾ. 21st ನನಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆಂದರೆ ನನ್ನ ಮಗ ಹುಟ್ಟಿದ್ದು 21st. ಇವತ್ತಿಗೆ ಅವನಿಗೆ 9 month ಕಂಪ್ಲೀಟ್ ಆಗುತ್ತೆ. 9 ತುಂಬಿ 10ನೇ ತಿಂಗಳಿಗೆ ಬೀಳುತ್ತೆ. ಇವಾಗ ಹುಟ್ಟಿರೋ ಥರ ಫೀಲ್ ಆಗ್ತಾನೆ ಅವನು. ಎಷ್ಟು ಬೇಗ ದಿನಗಳು ಹೊರಟೋಗ್ತಂತಲೇ ಗೊತ್ತಾಗಲಿಲ್ಲ. ನನಗಿನ್ನೂ ನೆನಪಿದೆ, ಅವ್ನು ಹುಟ್ಟಿದಾಗ ನಾನು ಬೇಗ 3 ತಿಂಗಳಾಗ್ಬಿಡಲಿ ಅಂತ ದೇವ್ರ ಹತ್ರ ಎಲ್ಲ ಕೇಳ್ಕೊತಿದ್ದೆ. ಯಾಕಂದರೆ ಅವ್ನು ತುಂಬ ಅಳ್ತಿದ್ದ, ನೈಟೆಲ್ಲ ನಿದ್ರೆ ಮಾಡೋಕ್ಕೆ ಕೊಡ್ತಿರ್ಲಿಲ್ಲ. ಸೊ ಎಲ್ಲರೂ ಹೇಳ್ತಿದ್ರಲ್ವ 3 ತಿಂಗಳಾದ್ಮೇಲೆ ಮಕ್ಕಳು ಒಳ್ಳೋದಿಲ್ಲ ಅಂತ. ನಾನು ಕೂಡ ದೇವ್ರ ಹತ್ರ ಅದೇ ಕೇಳ್ಕೊಳ್ವೆ, ಅಯ್ಯೋ ದೇವರೇ ಬೇಗ ನನ್ನ ಮಗಗೆ 3 ತಿಂಗಳು ಆಗಿಬಿಡ್ಲಪ್ಪ ಅಂತ. ಬಟ್ ಈಗ ನೋಡಿದ್ರೆ ಅವ್ನಿಗೆ 9 ತಿಂಗಳು ತುಂಬ ಆಗದೆ 10ನೇ ತಿಂಗಳಿಗೆ ಬಿದ್ದಿದೆ. ನಿಜವಾಗ್ಲೂ ದಿನ ಹೇಗೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಒಬ್ಬಳೇ ಅವನು ನೋಡ್ಕೊಳ್ಳೋದು ತುಂಬ ಕಷ್ಟ ಅನ್ನಿಸ್ತಿದೆ, ಬಟ್ ಅದರಲ್ಲೂ ಏನೋ ಒಂಥರ ಖುಷಿ ಅನಿಸುತ್ತೆ. ಸೊ ಬಾಗಿಲೆಲ್ಲ ತೊಳ್ಕೊಂಡೆ ಈಗ ರಂಗೋಲಿ ಹಾಕೋತಾ ಇದ್ದೀನಿ. ನನಗೆ ರಂಗೋಲಿ ಬಿಡ್ಬೇಕಂದ್ರೆ ನಗು ಬರುತ್ತೆ. ಯಾಕಂದರೆ ನಮ್ಮ ಎದುರುಗಡೆ ಮನೆ ಎಲ್ಲ ಚೆನ್ನಾಗಿ ಬಿಟ್ಟಿರ್ತಾರೆ. ನಾನು ಯಾವ್ದಾದ್ರು ಒಂದು ಪುಟಾಣಿ ರಂಗೋಲಿ ಬಿಟ್ಬಿಟ್ಟು ಬರ್ತೀನಿ. ನನಗೆ ಬರೋದಿಲ್ಲ. ನನಗಿಂತ ಚೆನ್ನಾಗಿ ನನ್ನ ತಂಗಿ ಚೆನ್ನಾಗಿ ರಂಗೋಲಿ ಬಿಡ್ತಾಳೆ. ತುಂಬ ಸಲ ಟ್ರೈ ಮಾಡಿದ್ದೀನಿ ರಂಗೋಲಿ ಬಿಡೋದು ಕಲಿಬೇಕಂತೇಳಿ, ಬಟ್ ಎಷ್ಟು ಟ್ರೈ ಮಾಡಿದ್ರು ನಂಗೆ ಬರೋದೇ ಇಲ್ಲ. ಹೇಗೆ ಬರುತ್ತೋ ಹಾಗೆ ಬಿಟ್ಟು ಬರ್ತೀನಿ. ರಂಗೋಲಿ ಎಲ್ಲ ಬಿಡೋಷ್ಟರಲ್ಲಿ ನನ್ನ ಮಗ ಎದ್ದೇ ಬಿಟ್ಟಿದ್ದ. ಸೊ ಅವನು ಕೂಡ ಎತ್ಕೊಂಡು ಹಾಗೆ ಸ್ವಿಂಗಲ್ಲಿ ಹಾಕಿ ಆಟ ಆಡಿಸಿದ್ದೆ. ಅವನಿಗೆ ಸಾಕ್ಸು, ಟೋಪಿ, ಕ್ಯಾಪು, ಸ್ವೆಟರು ಏನೂ ಇಷ್ಟ ಆಗೋದಿಲ್ಲ. ಸೊ ಆಗಲೇ ಸಾಕ್ಸ್ ಕೂಡ ಬಿಚ್ಚಾಕಿದ್ದಾನೆ. ಹಾಗೆ ಅವ್ನು ಎತ್ಕೊಂಡೆ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ, ಲೇಟ್ ಆಗಿಬಿಡುತ್ತೆ ಅಂತೇಳಿ. ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ, ಅದನ್ನು ಕೂಡ ಹಾರಾಡ್ಕೋಣ ಅಂತೇಳಿ ಮೇಲೆ ಬಂದೆ. ನೋಡ್ತಾ ಇದ್ದಾನೆ ಅವನು ಎದ್ದ ತಕ್ಷಣ ಅವನನ್ನ ಕೆಳಗಡೆ ಬಿಟ್ಟರೆ ತುಂಬ ಅಳ್ತಾನೆ. ಅವ್ನು ಮೂಡ್ ಸರಿ ಹೋಗೋದಕ್ಕೆ ಆಲ್ಮೋಸ್ಟ್ 10:30, 11 ಆಗಬೇಕು. ಅವ್ರ ಅಪ್ಪ ಹತ್ರ ಕೊಟ್ಟರು ಅವ್ನು ಸರಿ ಹೋಗೋದಿಲ್ಲ, ಅಳ್ತಾನೆ ಇರ್ತಾನೆ. ಸೊ ಇನ್ನೇನು ಮಾಡೋದಂತೇಳಿ ಅವ್ನು ಎತ್ಕೊಂಡೆ ಎಲ್ಲ ಕೆಲಸ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಎತ್ಕೊಂಡಿದ್ರೆ ಏನು ಹೇಳೋದಿಲ್ಲ, ಕೆಳಗಡೆ ಬಿಟ್ಟರೆ ಮಾತ್ರ ಅಳ್ತಾನೆ. ನೆನೆ ನೈಟೇ ವಾಶ್ ಮಾಡಿದ್ದೆ, ಹಾರಾಕೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಇವರಿದ್ದಾಗಲೇ ಹಾರಾಕೋಬೇಡ ಅಂತೇಳಿ ಬಂದೆ. ಇವತ್ತು ಬೆಳಿಗ್ಗೆನೇ ಸ್ವಲ್ಪ ಬಿಸಿಲು ಕೂಡ ಇತ್ತು. ನಮ್ಮನೆ ಹತ್ರ ಸ್ವಲ್ಪ ಚಳಿ ಕಮ್ಮಿ ಆದಂಗೆ ಅನ್ನಿಸ್ತಾ ಇದೆ ಲಾಸ್ಟ್ ಫ್ಯೂ ಡೇಸಿಂದ. ಸೊ ಬೇಗ ಬೇಗ ಬಟ್ಟೆ ಎಲ್ಲ ಹಾರಾಕೋಬಿಡ್ತೀನಿ. ಈಗಾಗಲೇ ಆಲ್ಮೋಸ್ಟ್ ಟೈಮ್ 8:30 ಆಗ್ತಾ ಬರ್ತಾ ಇದೆ. 8:30 ಇಲ್ಲ 8 o'clock ಆಗಿರಬೇಕು. ಸೊ ಇನ್ನು ಫಸ್ಟ್ನೇ ರೆಡಿ ಮಾಡಬೇಡ ಅಂತ ಅಂದ್ಕೊಂಡೆ. ನೈಟೇ ಅವನಿಗೆ ಅವಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ದೀನಿ. ಅದನ್ನು ಗ್ರೈಂಡ್ ಮಾಡಿ ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸ್ಬೇಕು ಇವಾಗ. ಈಗ ವೆದರ್ ಕೋಲ್ಡ್ ಇರೋದ್ರಿಂದ ತುಪ್ಪ ಕಮ್ಮಿ ಕೊಡಿ ಅಂತ ಹೇಳ್ತಾರೆ ಮಕ್ಕಳಿಗೆ, ಬಟ್ ನಾನು ಆ ಥರ ಏನು ಮಾಡೋದಿಲ್ಲ. ಅಷ್ಟರಲ್ಲಿ ಇವ್ರು ಕೂಡ ಇದ್ದರು, ಟೀ ಇಟ್ಬಿಡೋಣ ಅಂತೇಳಿ ಫಸ್ಟು ಟೀ ಇಡ್ತಾಯಿದ್ದೆ. ನಾವು ಟೀ ಎಲ್ಲ ಕುಡಿಯೋಷ್ಟರಲ್ಲಿ 8 o'clock ಆಗುತ್ತೆ. ಅಷ್ಟರಲ್ಲಿ ಏನು ಊಟ ಮಾಡಿಸೋದು ಸರಿ ಹೋಗುತ್ತೆ ಅಂತೇಳಿ ಇವರು ಇವತ್ತು ಬೇಗನೆ ಇದ್ದರು. ಅವರಿದ್ರೂ
ಅಷ್ಟೇ ನನ್ನ ಮಗ ಅಂತೂ ಕೈ ಬಿಡೋದಿಲ್ಲ, ಅವ್ನು ಎತ್ಕೊಂಡು ಕೆಲಸ ಮಾಡ್ಕೋಬೇಕು. ಒಂದೊಂದು ಸಲ ಅಂತೂ ತುಂಬಾ ರಿಸ್ಕ್ ಅನಿಸುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಅಭ್ಯಾಸ ಆಗಿಬಿಟ್ಟಿದೆ ನನಗೆ, ಅಡ್ಜಸ್ಟ್ ಅನ್ನೋದಕ್ಕಿಂತ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಮಾಡ್ಕೊಂಡು ಈಗ ಟೈಮ್ ಹೋಗ್ತಾ ಇದೆ. ನನಗಂತೂ ಹಿಂಗೆ ಯಾವಾಗ 9 ತಿಂಗಳು ಕಂಪ್ಲೀಟ್ ಆಯ್ತು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಬೇಗ ದಿನ ಹೊರಟೋಗ್ತು. ಎತ್ಕೊಂಡು ಕೆಲಸ ಮಾಡೋ ಟೈಮ್ ಹೋಯ್ತು ಅನಿಸ್ತಾ ಇದೆ ನನಗಂತೂ. ಇವರು ಟೀ ಮಾಡಿಕೊಟ್ಟು ಇವನಿಗೂ ಕೂಡ ತಿಂಡಿ ತಿನ್ನಿಸ್ಬಿಡೋಣ ಅಂದ್ಕೊಂಡೆ. ಹಾಗೆ ನಿಮ್ಮ ಹತ್ರ ಎಲ್ಲ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಫ್ಯೂ ಡೇಸಿಂದ ಒಂದು 2-3 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆಲ್ಲ ಡಿಲೀಟ್ ಆಗ್ತಾಯಿತ್ತು. ಯಾಕಂತೇಳಿ ನನಗೂ ಗೊತ್ತಾಗ್ತಿರ್ಲಿಲ್ಲ. ನಾನು ಕೂಡ ಇವಾಗ ಹೊಸ್ದಾಗಿ ಶುರು ಮಾಡೋದ್ರಿಂದ ಏನಕ್ಕೆ ಡಿಲೀಟ್ ಆಗಿದೆ ಅಂತ ತುಂಬ ಭಯ ಆಗಿತ್ತು. ರೀಸನ್ ನೋಡಿದ್ರೆ ಅಲ್ಲಿ ಚೈಲ್ಡ್ ಸೇಫ್ಟಿ ಅಂತ ತೋರಿಸ್ತಾಯಿತ್ತು. ಇದ್ರ ಬಗ್ಗೆ ಯಾರನ್ನು ಕೇಳಬೇಕಂತಲೇ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನೇ ಕೂತ್ಕೊಂಡು 2-3 ಸಲ ವೀಡಿಯೋಸ್ ಎಲ್ಲ ಚೆಕ್ ಮಾಡಿದೆ, ಏನು ರಾಂಗ್ ಆಗಿರ್ಬೋದು ಅಂತೇಳಿ. ಆಮೇಲೆ ಗೊತ್ತಾಯಿತು, ನಾನು ಆ 3 ವೀಡಿಯೋದಲ್ಲೂ ನನ್ನ ಮಗನಿಗೆ ಪ್ಯಾಂಟ್ ಹಾಕಿರಲಿಲ್ಲ, ಹಾಗೆ ತೋರಿಸ್ಬಿಟ್ಟಿದ್ದೀನಿ. ಸೊ ಚೈಲ್ಡ್ ಸೇಫ್ಟಿ ಅಂತೇಳಿ ಆ ವೀಡಿಯೋಸ್ ಡಿಲೀಟ್ ಆಗಿತ್ತು. ನೀವೇನಾದ್ರು ಹೊಸ್ದಾಗಿ ಯೂಟ್ಯೂಬ್ ಶುರು ಮಾಡ್ತಿದ್ರೆ ದಯವಿಟ್ಟು ಈ ಥರದ್ದೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ನಾವು ಅಪ್ಲೋಡ್ ಮಾಡಿದ ತಕ್ಷಣ ಯೂಟ್ಯೂಬ್ ಕಡೆಯಿಂದನೇ ಡಿಲೀಟ್ ಮಾಡಿಬಿಡ್ತಾರೆ. ಎಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟಿರ್ತೀವಿ, ಡಿಲೀಟ್ ಆದಾಗ ತುಂಬ ಬೇಜಾರು ಅನಿಸುತ್ತೆ. ನಾನು ಮಾಡಿದ ಥರ ತಪ್ಪು ನೀವು ಮಾಡೋಕ್ಕೆ ಹೋಗ್ಬಿಡಿ, ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. ಪಾಪಂಗೆ ಕೂಡ ಸರಿ ಮಾಡಿದೆ, ಈಗ ತಿನ್ನಿಸ್ತಾ ಇದ್ದೀನಿ ಅವನಿಗೆ. ಅವನು ಕೂಡ ತಿಂತಾನೆ, ಏನು ಹಠ ಮಾಡೋದಿಲ್ಲ. ಕೆಲವೊಂದು ಸಲ ಅಷ್ಟೇ ತುಂಬ ಹಠ ಮಾಡಿಬಿಡ್ತಾನೆ. ಅದಕ್ಕೆ ನಾನು ಅರ್ಲಿ ಮಾರ್ನಿಂಗು ಎದ್ದಾದ್ಮೇಲೆ ಅವನಿಗೆ ಹಾಲು ಕೊಡೋದಿಲ್ಲ. ಫೀಡ್ ಮಾಡಿಸಿಲ್ಲ ಅಂದರೆ ಸ್ವಲ್ಪ ಅಶ್ವಲ್ಲಿ ಇರ್ತಾನಲ್ವ, ಬೇಗ ಬೇಗ ತಿನ್ಕೊಬಿಡ್ತಾನೆ. ಸ್ವಲ್ಪ 9:30, 10 ಈ ಥರ ತಿನ್ಸೋಕೆ ಹೋದರೆ ಅವ್ನು ತಿನ್ನೋದಿಲ್ಲ. ಹಾಲು ಕುಡ್ದಿರ್ತಾನೆ ಅಲ್ವ, ಅವ್ನ ಹೊಟ್ಟೆ ತುಂಬ್ದಾಗಿರುತ್ತೆ. ಅದಕ್ಕೆ ಅವ್ನು ಎದ್ದ ತಕ್ಷಣ ಚೆನ್ನಾಗಿ ಅವನನ್ನು ಸ್ವಲ್ಪ ಹೊತ್ತು ಆಟ ಆಡಿಸಿ, ಸ್ವಲ್ಪ ಹೊಟ್ಟೆ ಹಶ್ವು ಅಂತ ಅಳ್ತಾನಲ್ಲ, ಆವಾಗ ನಾನು ಅವನಿಗೆ ಫೀಡ್ ಮಾಡಿಬಿಡ್ತೀನಿ. ಅವನು ಕೂಡ ತಿಂಡಿ ಎಲ್ಲ ತಿನ್ನಿಸಿ ಎಲ್ಲ ಕೆಲಸ ಶುರು ಮಾಡ್ಕೊತಾ ಇದ್ದೀನಿ. ನಾನು ಮಾತಾಡೋದನ್ನ ನನ್ನ ಮಗ ಇಮಿಟೇಟ್ ಮಾಡ್ತಾಯಿದ್ದೀನಿ, ಅದಕ್ಕೆ ಅವನಿಗೆ ರೇಗಿಸ್ತಾ ಇದ್ದೀನಿ. ಇವತ್ತಂತೂ ನನ್ನ ಡೇ ತುಂಬ ಕಾಮಾಗಿ ಇತ್ತು, ಏನೂ ಹೆಡ್ಡೇಕ್ ಅನಿಸಿಲ್ಲ. ಬೆಳಗ್ಗೆ ಎದ್ದಾಗಿಂದ ಎಲ್ಲ ಕೆಲಸನೂ ಆರಾಮಾಗೆ ಮುಗೀತು ಅಂತಲೇ ಅನ್ನಿಸ್ತು. ನನ್ನ ಹಸ್ಬೆಂಡ್ ಏನೋ ರೇಗಿಸ್ತಾಯಿದ್ರು, ಅವ್ರ ಹತ್ರನೂ ಮಾತಾಡ್ಕೊಂಡು ಹಾಗೆ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೆ. ಮನೆ ಕೆಲಸ ಆಗಿಬಿಟ್ರೆ ನಮ್ಮ ಹೆಣ್ಮಕ್ಳು ಒಂಥರ ಫ್ರೀ ಅನಿಸುತ್ತೆ. ನನಗೂ ಅಷ್ಟೇ, ಕೆಲಸ ಆಗಿಬಿಟ್ರೆ ಏನೋ ಒಂಥರ ರಿಲ್ಯಾಕ್ಸ್ ಮಾಡೋದಿರ್ತೀನಿ. ಅವನು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸಿದ್ಮೇಲೆ ಆಮೇಲೆ ಅವ್ರ ಅಪ್ಪ ಹತ್ರ ಹೋಗಿ ಆಟ ಆಡ್ತಾನೆ. ಅಲ್ಲಿ ತನಕ ಅವ್ನು ನನ್ನ ಜೊತೆಲಿ ಇರಲೇಬೇಕು. ಇವಾಗ ನೋಡಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ. ಸ್ವಲ್ಪ ಆಟ ಆಡಿಸ್ತಾರೆ, ಸೊ ಅದಕ್ಕೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ತಿಂಡಿದೇನು ಬೇಕಾಗುತ್ತೆ ನಾಳೆ ಸ್ವಲ್ಪ ಹೊರಗಡೆ ಹೋಗೋಣ, ಸಂಡೇ ಅಲ್ವಾ, ನಾಳೆ ಹೊರಗಡೆ ಹೋಗೋಣ ಅಂತೇಳಿ ಡಿಸ್ಕಸ್ ಮಾಡ್ತಾ ಇದ್ವಿ. ಕೂಡ ಅದು ಸ್ಯಾಟರ್ಡೆ ಸಂಡೇ ತುಂಬಾ ಇಷ್ಟ ಆಗುತ್ತೆ. ಏನೋ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. 2nd ಸ್ಯಾಟರ್ಡೆ 4th ಸ್ಯಾಟರ್ಡೆ ಆಲ್ಮೋಸ್ಟ್ ಲೀವ್ ಇರುತ್ತೆ. ಮತ್ತು ಈ ಸ್ಯಾಟರ್ಡೆ ಇತ್ತು ಹಾಗೆ, ಸೊ ಹೋಗಿದ್ರು. ಸ್ವಲ್ಪ ಕ್ರಿಸ್ಪಿ ಅನಿಸಿದ್ಮೇಲೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ, ಅದು ಸ್ವಲ್ಪ
ನೆನೆಸಿಟ್ಕೊಂಡಿರೋ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇಷ್ಟು ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನನಗೆ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನನಗಿನ್ನೂ ನೆನಪಿದೆ, ನನ್ನ ಪ್ರೆಗ್ನೆನ್ಸಿಲಿ ಪುಳಿಯೋಗರೆ ತಿನ್ನಬೇಕಂತ ತುಂಬ ಆಸೆ ಆಗ್ತಿತ್ತು. ಬಟ್ ನನಗೆ ಅಂಗಡಿಲಿ ಪೌಡರಲ್ಲಿ ಸಿಗುತ್ತೆ ಅಲ್ವಾ, ಅದಿಷ್ಟ ಇರಲಿಲ್ಲ. ಮನೇಲಿ ಮಾಡ್ತಾರಲ್ವ ಗೊಜ್ಜು, ಹುಳಿಯನ್ನ ಗೊಜ್ಜು ಅಂತೇಳಿ, ಅದು ತುಂಬ ಇಷ್ಟ ಆಗ್ತಿತ್ತು. ಬಟ್ ತಿನ್ನೋಕ್ಕೆ ಆಗಿರಲಿಲ್ಲ. ಆಮೇಲೆ ಅಮ್ಮ ಮನೆಗೆ ಹೋದ್ಮೇಲೆ ಪಕ್ಕದ ಮನೆ ಅಕ್ಕ ನಂಗೆ ಮಾಡ್ಕೊಬಂದು ಕೊಟ್ಟಿದ್ರು. ಮಾಡಿದ್ರು ಅನ್ನೋದಕ್ಕಿಂತ ದೇವಸ್ಥಾನದ ಪ್ರಸಾದ ಅಂತೇಳಿ ಪುಳಿಯೋಗರೆ ಕೊಟ್ಟಿದ್ರು. ನನ್ನ ಡೆಲಿವರಿ ಹಿಂದಿನ ದಿನ ನಾನು ಪುಳಿಯೋಗರೆನೇ ತಿನ್ಕೊಂಡು ಹೋಗಿದ್ದಿದ್ದು. ಸೊ ಅದು ಕೂಡ ನೆನಪಾಗ್ತಿತ್ತು. ಒಣಮೆಣ್ಸಿಕಾಯಿ ಎಲ್ಲ ಒಗ್ಗರಣೆ ಆದಮೇಲೆ ಅದಕ್ಕೆ ಹುಣಸೆಹಣ್ಣ ಮೊದಲೇ ನೆನೆಸಿಟ್ಕೊಂಡಿರ್ಬೇಕು. ಅದನ್ನು ಕೂಡ ಅದಕ್ಕೇ ಮಿಕ್ಸ್ ಮಾಡಿ ಅದೆಲ್ಲ ಸ್ವಲ್ಪ ಹೊತ್ತು ಬಿಡಿ. ಹಾಗೇ ಸ್ವಲ್ಪ ಆಯಿಲೆಲ್ಲ ಬಿಟ್ಟ ಮೇಲೆ ಅದಕ್ಕೆ ಪುಳಿಯೋಗರೆ ಪೌಡ್ರ್ ಏನಿರುತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಟೇಸ್ಟಿಯಾಗಿರೋ ಪುಳಿಯೋಗರೆ ಗೊಜ್ಜು ರೆಡಿ ಆಗಿಬಿಡುತ್ತೆ. ನಾನು ಸ್ವಲ್ಪ ಗೊಜ್ಜನ್ನ ಮಾಡಿ ಎತ್ತಿಟ್ಕೊಬಿಡ್ತೀನಿ ಫ್ರಿಜ್ಜಲ್ಲಿ. ಎಮರ್ಜೆನ್ಸಿ ಬೇಕಂದರೆ ಯಾವಾಗ ಬೇಕಾದ್ರೂ ಅವಾಗ ರೈಸ್ ಮಿಕ್ಸ್ ಮಾಡ್ಕೋಬೋದು ಅಂತೇಳಿ. ಇವತ್ತು ಕೂಡ ಹಾಗೆ ಮಾಡ್ಕೊಂಡಿದ್ದೆ. ಹಾಗೆ ಇವರು ಕೂಡ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ, ಟೈಮ್ ಆಯಿತು ಅಂತ ಹೇಳ್ತಾಯಿದ್ರು. ನನ್ನ ಮಗ ಮಲಗಲೇ ಇಲ್ಲ, ಅವನು ಅಲ್ಲೇ ಕೂರಿಸಿ ಹಾಗೆ ಅವರು ಕೂಡ ತಿಂಡಿ ಮಾಡ್ಕೋತಾ ಇದ್ದಾರೆ. ಅವನೇನು ಡಿಸ್ಟರ್ಬ್ ಮಾಡೋದಿಲ್ಲ, ಅವ್ರ ಅಪ್ಪ ಇದ್ದರೆ. ನಾನು ತಿಂಡಿ ತಿನ್ನುವಾಗ ಮಾತ್ರ ಅವ್ನು ಡಿಸ್ಟರ್ಬ್ ಮಾಡೋದು. ತಿಂಡಿನೇ ಅಂತಲ್ಲ, ನಾನು ಊಟ ಮಾಡುವಾಗಲೂ ಅಷ್ಟೇ ಮಕ್ಕಳು ಹಾಗೆ ಅಂತ ಹೇಳ್ತಾರೆ, ಅಮ್ಮ ಊಟ ಮಾಡ್ತೀರಾ ಡಿಸ್ಟರ್ಬ್ ಮಾಡ್ತಾರೆ ಅಂತೇಳಿ. ನನ್ನ ಮಗ ಅಂತೂ 10 ತಿಂಗಳಾಗ್ತಾ ಬಂತು, ಈಗಲೂ ಬಿಟ್ಟಿಲ್ಲ. ನಾನು ಯಾವಾಗ ತಿಂಡಿ ಊಟಕ್ಕೆ ಕೂತ್ರು ಇವಾಗಲೂ ಅಳ್ತಾನೆ ಅವನು. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಅದು ಕೂಡ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ನಾನು ತಿಂಡಿ ಮಾಡ್ಕೊಬೇಡ ಅಂತೇಳಿ ತಿಂಡಿ ಹಾಕ್ಕೊಂಡು ಬರೋಣ ಅಂತೇಳಿ ಹೋಗಿದ್ದೆ. ನನ್ನ ಮಗ ಅಷ್ಟೆಲ್ಲ ಆದಷ್ಟು ನಾವು ಒಂದು ಆಟ ಸಾಮಾನು ಕೊಟ್ಟರೆ ಅವ್ನು ಯಾವಾಗಲೂ ಆಟ ಆಡೋದೇ ಇಲ್ಲ. ಅವನೇನಿದ್ರು ಈ ಥರ ಕಾರ್ಡ್ಸಲ್ಲಿ ನಾವು ದೊಡ್ಡವ್ರು ಏನು ಯೂಸ್ ಮಾಡ್ತೀವಿ ಅವ್ನಿಗೆ ಅದನ್ನೇ ಕೊಡಬೇಕು. ಆ ಟೈಮ್ ಬಾಯಿ ಮುಡ್ಸೋಕ್ಕೆ ಏನು ಸಿಗುತ್ತೆ ಅದನ್ನು ಕೊಟ್ಟು ಸಮಾಧಾನ ಮಾಡಿರ್ತೀನಿ. ಆದಷ್ಟು ದೊಡ್ಡದೇ ಕೊಡ್ತೀನಿ, ಚಿಕ್ಕದು ಕೊಡೋದಿಲ್ಲ. ನಮಗೆ ಪ್ಲಸ್ ಪಾಯಿಂಟ್ ಏನಂದರೆ ಅವ್ನಿಗೆ ಅಡುಗೆ ಫಸ್ಟ್ ನೋಡ್ತಾನೆ ಬಾಯಿಗಂತೂ ಹಾಕೋದಿಲ್ಲ, ಸುಮ್ಮನೆ ನೋಡ್ತಾ ತಿಂಡಿ ಎಲ್ಲ ಆದಮೇಲೆ ಇವರು ಕೂಡ ಹೊರಟರು. ಇವ್ರು ಹೋಗ್ತಿದ್ದಂಗೆ ಅಜ್ಜಿ ಕೂಡ ಬಂದಿದ್ರು. ನಾನು ಹಾಗೆ ತಿಂಡಿ ಮಾಡ್ತಾ ಇದ್ದೆ, ನನ್ನ ಮಗ ಕೂಡ ಹಾಗೆ ಆಟ ಆಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ವಿಡಿಯೋನ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ, ನಮ್ಮ ಚಾನಲ್ನ ಶೇರ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕಂತೇಳಿ ಕಮೆಂಟ್ ಮಾಡಿ. ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು